ಸೌತ್ ಕೊಂಕನ್ ಎಜುಕೇಷನ್ ಸೊಸೈಟಿ ವತಿಯಿಂದ ಬೆಳಗಾವಿಯಲ್ಲಿ ಮಾವು ಸೇರಿದಂತೆ ಅರಣ್ಯ ಉತ್ಪನ್ನಗಳ ಮಾರಾಟ ಮೇಳ ಮತ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಇಂದಿನಿಂದ ಅಂದರೆ ದಿನಾಂಕ 15ರಿಂದ 3 ದಿನಗಳ ಕಾಲ ಈ ಒಂದು ಮೇಳ ನಡೆಯಲಿದೆ. ಬೆಳಗಾವಿಯ ಮಾವು ಪ್ರಿಯರಿಗೆ ಈ ಒಂದು ಪ್ರದರ್ಶನ ರಸದೌತಣ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕೆಂದ್ರೆ ತಾವೀಗ ನೋಡ್ತಾ ಇರ್ಬೋದು, ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿರೋದು. ಮಾವಿನ ಹಣ್ಣು ಅಂದರೆ ವಿಶೇಷವಾಗಿ ಈ ಒಂದು ಅವಧಿಯಲ್ಲಿ ಎಲ್ಲರೂ ಕೂಡ ಮಾವಿನ ಹಣ್ಣಿನ ಖರೀದಿಗೆ ಮುಗಿಬಿಡ್ತಾರೆ. ಅದರಲ್ಲೂ ಒಂದೇ ಕಡೆಗಳಲ್ಲಿ ವಿವಿಧ ತಳಿಯ ಮಾವಿನ ಹಣ್ಣುಗಳು ಬೇರೆ ಬೇರೆ ಸ್ಥಳದಿಂದ ಬಂದಿರುವಂಥದ್ದನ್ನು ಒಂದೇ ಕಡೆ ಪ್ರದರ್ಶನಕ್ಕೆ ಇರಿಸಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಸಮೀರ್ ನಾಯ್ಕ್ ಅಂತ. ಇಲ್ಲೇ ಬೆಳಗಾವಿ ಯರಮಾಳ ಒಳಗೆ ನಮ್ಮದು ಕೇಸರ್ ಮಾವಿನ ತೋಟ ಬೆಳೆದಿದ್ದೀನಿ. ಸುಮಾರು ಒಂದು 3000 ಮಾವಿನ ತಳಿಗಳು ಅವ. ಇದು ಇಸ್ರೇಲ್ ಟೆಕ್ನಾಲಜಿ ಒಳಗೆ ಅಲ್ಟ್ರಾ ಹೈ ಡೆನ್ಸಿಟಿ ಮೆಥಡ್ ಒಳಗೆ ಬೆಳೆದಿದ್ದದ ರೀ. ಇದು ಆರ್ಗ್ಯಾನಿಕಲಿ ಬೆಳೆದಿದ್ದು. ಆಮೇಲೆ ಪ್ರತಿಯೊಂದು ಮಾವಿನ ಹಣ್ಣನ್ನು ಪ್ರೊಟೆಕ್ಟಿವ್ ಬ್ಯಾಗ್ ಮಾಡಿ ಕವರ್ ಹಾಕಿ ಈ ಹುಳದ ಅಟ್ಯಾಕ್, ಫ್ರೂಟ್ ಫ್ಲೈ ಅಟ್ಯಾಕ್ ಆಗಬಾರ್ದು, ಯಾವುದೇ ಕೆಮಿಕಲ್ ರೆಸಿಡ್ಯೂ ಆದಮೇಲೆ ಉಳಿಬಾರ್ದಂತ ಕಾಳಜಿ ತೊಗೊಂಡು ಬೆಳಗಾವಿ ಜನರಿಗೆ ಒಂದು ಆರೋಗ್ಯವಂತ ಹಣ್ಣನ್ನು ಕೊಡಬೇಕಂತ ಒಂದು ಇಚ್ಛೆಯಿಂದ ಮಾಡಿದ್ದು. ಅದೊಂದು ನನ್ನ ಮೂಲ ಉದ್ದೇಶ ಇತ್ತು. ಅದರ ಸಲುವಾಗಿ ನಾವೇನು ಇಲ್ಲಿ ಬೆಳಿತೀವಿ ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಮ್ಯಾಂಗೋ ಅದ. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮ್ಯಾಂಗೋ ಹಣ್ಣು. ಈ ಬಾಕ್ಸ್ ಒಳಗೆ ಒಂದು ಹಣ್ಣು ನಿಮ್ಗೆ ಕೆಟ್ಟಿರೋದಿಲ್ಲ, ಹುಳದ ಅಟ್ಯಾಕ್ ಅಂತ ಏನೂ ಇರೋದಿಲ್ಲ. ಅಗದಿ ಪ್ಯೂರ್ ಆರೋಗ್ಯಕಾರಕ ಚಲೋ ಹಣ್ಣಿದು, ಭಾಳ ಟೇಸ್ಟಿ ಹಣ್ಣಿದು. ಹಣ್ಣು ಅಂದರೆ ನಮಗೆ ಬರೀ ಮಾವಿನ ಹಣ್ಣು ಅದರ ಒಂದು ಸವಿ ಮಾತ್ರ ಗೊತ್ತು. ಆದರೆ ಅದರಲ್ಲಿ ಈಗ ಮಾವಿನ ಹಣ್ಣುಗಳು ನೋಡ್ತಾ ಇದ್ರೆ ಎಷ್ಟೊಂದು ವಿಧವಾದ ತಳಿಗಳಿದೆ. ಅಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ, ಇಷ್ಟೊಂದು ವಿಧಗಳಿರುತ್ತಾ ಅಂತ. ಸರ್, ಈಗ ಇಷ್ಟೊಂದೆಲ್ಲ ಮಾವಿನ ಹಣ್ಣಿದೆ, ಇದು ಯಾವ್ಯಾವ ತಳಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇದು ಮಲ್ಲಿಕಾ ಅಂತ ಬರುತ್ತೆ, ಇದು ಅಲ್ಫನ್ಸೋ. ನಮ್ಮಲ್ಲಿ ಆರ್ಗ್ಯಾನಿಕ್ ಬಾಳೆಹಣ್ಣು ಕೂಡ ಮಾಡಿದ್ದೀನಿ. ಎಸ್, ಇವು 3 ಕೂಡ ಆರ್ಗ್ಯಾನಿಕ್. ಇದು ಏಲಕ್ಕಿ ಬಾಳೆಹಣ್ಣು ಅಂತ ಬರುತ್ತೆ. ಇವೆಲ್ಲ ಮಾವಿನ ಹಣ್ಣುಗಳು ಬೇರೆ ಬೇರೆ ತಳಿ. ಹಾ, ಎಸ್ ಮೇಡಮ್, ಅದು ಅಲ್ಫನ್ಸೋ ಅಂತ ಬರುತ್ತೆ. ಇದು ಏನಿದೆಲ್ಲ ಇದು ಮಲ್ಲಿಕಾ ಅಂತ ಬರುತ್ತೆ. ನಾವು ಕಿತ್ತೂರಿಂದ ಬೆಳೆದಿದ್ದೀವಿ. ಕಿತ್ತೂರಿಂದ ಬಂದಿದ್ದೀವಿ. ರಾಣಿ ಚೆನ್ನಮ್ಮನ ನಾಡಿನಿಂದ ಬಂದಿರುವಂತ ಮಾವಿನ ಹಣ್ಣುಗಳು. Hello everyone, we are from Satvik Enterprises. We are having a brand workout at our end, and we have multiple products that are exclusive made up of jackfruit, raw jackfruit. Like you can see, we have multiple products. Like you can see the hard chunks of jackfruit, then soft ones, the minced form, then burger patty is there, then sausages are there, and the pulp is there. So basically we have got this product just to make sure that till now you knew only with jackfruit you can only have just normal jackfruit or just jackfruit saar bhaji, that's it. But now we have come up with the concept that you can make n number of items that you can make out of your veg and also non-veg cuisine. Basically जैसे कि आप ये प्रोडक्ट से देख सकते हो, जैकफ्रूट बिरयानी बहुत अच्छा बनता है, जैकफ्रूट का मिल्क शेक बन सकता है, जैकफ्रूट का मंचूरियन, चिली, चाइनीज़ आइटम, द रोल्स, फिर बर्गर्स, हॉट डॉग्स, एन नंबर ऑफ आइटम्स दैट यू कैनॉट बियॉन्ड योर इमेजिनेशन. Kebabs बहुत अच्छे बनते हैं इसके. So you can contact us anytime. We are here in Belgaum to serve you. And these all items are so friendly, organic. Throughout the 24/7, 12 months we are available in Belgaum. We are ready to provide you at home level, at B2B, all the hotel and restaurants. So see us all. See you soon. Thank you. ನಮಸ್ಕಾರ, ನನ್ನ ಹೆಸರು ರಾಜೇಶ್ ಸಾವಳೇಕರ್ ಅಂತೇಳಿ. ನಾವು ಖಾನಾಪುರ ಫಾರ್ಮರ್ಸು. Then we are going producing mangoes in last 20 years. 20 ವರ್ಷದಿಂದ ಮಾವಿನನ್ನು ಬೆಳೀತಾ ಇದ್ದೇವೆ. ಪೂರ ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದೇವೆ. ದೆನ್ ವಿ ಆರ್ ಯೂಸಿಂಗ್ ಸಮ್ ಪ್ರೊಟೆಕ್ಟಿಂಗ್ ಬ್ಯಾಗ್ಸ್ ಫಾರ್ ಮ್ಯಾಂಗೋಸ್. ಯಾವುದೂ ಇದಕ್ಕೆ ಫಂಗಲ್ ಡಿಸೀಸಸ್ಸು ಮತ್ತು ಯಾವುದು ನಮ್ಮದು ಸೈಕ್ಲೋನಿಕ್ ಡಿಸ್ಟರ್ಬೆನ್ಸ್ ಆದಾಗ ಆನಿಕಲ್ಲು ಇವೆಲ್ಲ ಬೀಳಬಾರ್ದಂತೆ ಇದಕ್ಕೆ ಪ್ರೊಟೆಕ್ಟ್ ಮಾಡಿರ್ತೇವೆ. ದೆನ್ ಟೆಂಪ್ರೇಚರ್ ಇಸ್ ಆಲ್ಸೋ ಪ್ರೊಟೆಕ್ಟಿಂಗ್. ದೆನ್ ಆಫ್ಟರ್ ಹಾರ್ವೆಸ್ಟಿಂಗ್ ವಿ ಆರ್ ಯೂಸಿಂಗ್ ಸಮ್ ಟೆಂಪ್ರೇಚರ್ ರೈಪನಿಂಗ್ ಚೇಂಬರ್ನಲ್ಲಿ ಇದನ್ನು ಹಣ್ಣು ಮಾಡುತ್ತೇವೆ. ಹೀಗಾಗಿ ಯಾವುದೂ ನಿಮಗೆ ಕೆಮಿಕಲಿ ಯಾವುದೂ ಇದನ್ನು ಅಫೆಕ್ಟ್ ಆಗೋದಿಲ್ಲ ಇದಕ್ಕೆ. ಇದರ ಆಮೇಲೆ ಲಾಸ್ಟ್ 10 ಇಯರ್ಸಿಂದ ನಮಗೆ ಭಾಳ ರೆಸ್ಪಾನ್ಸ್ ಚೆನ್ನಾಗಿದೆ. ಟೋಟಲಿ ಆರ್ಗ್ಯಾನಿಕ್ಕು ಆಮೇಲೆ ಇದನ್ನು ಇರೋದ್ರಿಂದ. ಆಮೇಲೆ ಇದರಲ್ಲಿ TCS ಲೆವೆಲು ಭಾಳ ಚೆನ್ನಾಗಿ ಬರುತ್ತದೆ ಬಿಕಾಸ್ ಆಫ್ ಯು ಆರ್ ಯೂಸಿಂಗ್ ಪ್ರೊಟೆಕ್ಟಿಂಗ್ ಬ್ಯಾಗ್ಸ್.
ಬ್ಯಾಗ್ಸ್ ಯೂಸ್ ಮಾಡೋದ್ರಿಂದ ಯಾವುದೋ ಸನ್ ಬರ್ನ್ಸು ಏನು ಪ್ರಾಬ್ಲಮ್ ಬರೋದಿಲ್ಲ. 5 to 6 ವೆರೈಟೀಸ್ ನಾವು ಬೆಳಿತಿದ್ದೇವೆ. ಮೇಜರ್ ಆಗಿ ಅಲ್ಫಾನ್ಸೋ, ಕೇಶರು, ಆಮೇಲೆ ಗೋವಾ ಮಾನ್ಕೋರ್ ಅಂತ ಬರುತ್ತೆ, ಆಮೇಲೆ ರತ್ನ ಅಪೋಸು, ಮಾನ್ಕೋರು, ಇವೆಲ್ಲ ಥರನೂ ನಾವು ಬೆಳಿತಿದ್ದೇವೆ ಅಲ್ಲಿ. ಆಮೇಲೆ ಸಮ್ ವೆರೈಟೀಸ್ ನಾವು ಈಗ ಆಲ್ರೆಡಿ 3 yearsಯಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಯುರೋಪಿಯನ್ ಕಂಟ್ರೀಸ್ಗೂ ಸ್ವಲ್ಪ ಒಂದು ವೆರೈಟಿ ಕೇಶರ್ ವೆರೈಟಿ ನಾವು ಕಳಿಸಿದ್ದೇವೆ ಈಗ. ಅಲ್ಫಾನ್ಸೋ ಆಲ್ಸೋ ರಾ ಮ್ಯಾಂಗೋಸ್ ಕಳಿಸಿದ್ದೇವೆ ಈಗ ಎಕ್ಸ್ಪೋರ್ಟ್ಗೆ.